ಎಲ್ರಿಗೂ ನಮಸ್ಕಾರ. ಫಸ್ಟ್ ಇಯರ್ ಡಿಗ್ರಿ SCPಗೆ ಜಾಯ್ನ್ ಆಗಿರುವಂಥವ್ರು ಎಕ್ಸಾಮ್ ಕಟ್ಟೋದಕ್ಕೆ ಕೋರ್ಸ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೋಬೇಕಂತೇಳಿ ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈಗ ವೆಬ್ಸೈಟನ್ನು ಓಪನ್ ಮಾಡಿ ucms.karnataka.gov.in ಅಂತೇಳಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ucms.karnataka.gov.in ಈ ವೆಬ್ಸೈಟನ್ನು ಓಪನ್ ಮಾಡಿ. ಈ ವೆಬ್ಸೈಟನ್ನು ಓಪನ್ ಮಾಡಿದ ನಂತರದಲ್ಲಿ ಈ ಥರ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಸೈಡಲ್ಲಿ 3 ಗೆರೆಗಳು ಕಾಣ್ತಾ ಇದೆ. ಇವಾಗ ನೋಡ್ತಾ ಹೋಗಲಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಹೋದರೆ 3 ಗೆರೆಗಳ ಒಂದು ಚಿತ್ರ ಕಾಣ್ತಾ ಇದೆ. ಇದನ್ನು ನೋಡ್ತಾ ಹೋಗಿ ಇಲ್ಲಿ ನೀವೀಗ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನ್ ಅಂತೇಳಿ ತೋರಿಸ್ತಾ ಇದೆ. ಓಕೆ, ಲಾಗಿನ್ ಅಂತ ತೋರಿಸಿದಾಗ ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ಲಿಕ್ ಮಾಡಿ. ಯೂಸರ್ ನೇಮ್ ನಿಮ್ಮ UCMS ನಂಬರ್ ಆಗಿರುತ್ತೆ. ಆ UCMS ನಂಬರ್ನ ಇಲ್ಲಿ ಟೈಪ್ ಮಾಡಿ. ಈ UCMS ನಂಬರ್ ನಿಮ್ಮ ಆಲ್ರೆಡಿ ಕಾಲೇಜಿಂದ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಸರಿಯಾಗಿ ಟೈಪ್ ಮಾಡಿ. ಪಾಸ್ವರ್ಡ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಅಕಸ್ಮಾತ್ ನಿಮ್ಮ ಪಾಸ್ವರ್ಡ್ ಏನೋ ಮಾಡ್ತಾ ಇದ್ದರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ ಪಾಸ್ವರ್ಡ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿಗ ನಾನು ಆಲ್ರೆಡಿ ಇಲ್ಲಿರುವಂತಹ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸೇವ್ ಆಗಿರುವಂಥ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಇಲ್ಲಿ ಕ್ಲಿಕ್ ಮಾಡಿ. ನಾನಿಲ್ಲಿಗ ಕ್ಯಾಪ್ಚರ್ ಕೂಡ ಹೇಗಿದೆಯೋ ಹಾಗೆ ಟೈಪ್ ಮಾಡಿ. 28933289 ಕೊಡಿ. ಇಲ್ಲಿ ಲಾಗಿನ್ ಅಂತೇಳಿ ಕೊಡಿ. ಓಕೆ, ಇವಾಗ ಲಾಗಿನ್ ಆಗ್ತಾಯಿದ್ದೀವಿ. ನಾವೀಗ UCMSಗೆ ನೀವು ಲಾಗಿನ್ ಆಗ್ತಿದ್ದೀರಾ. ಇಲ್ಲಿ ನಿಮ್ಮ ಹೆಸರು ಡಿಸ್ಪ್ಲೇ ಆಗ್ತಿದೆ. ರೈಟ್ ಸೈಡಲ್ಲಿ ಮೇಲ್ಗಡೆ ಟಾಪಲ್ಲಿ ನೋಡ್ತಾ ಹೋಗಿ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ಅಂತ. ಇಲ್ಲಿ ಈ ಭಾಗದಲ್ಲಿ ನಿಮ್ಮ ಹೆಸರು ಇರುತ್ತೆ. ಇಲ್ಲಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಕಂಟಿನ್ಯೂ ಮಾಡಿ. ಓಕೆ, ಇದಾದ ನಂತರದಲ್ಲಿ ಇಷ್ಟು ಆಪ್ಷನಲ್ಲಿ ಇಲ್ಲಿಗ ಮೈ ಡೀಟೇಲ್ಸ್, ಮೈ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ, ಅಥವಾ ಅಪ್ಲೋಡ್ ಫೋಟೋಸ್ ಅಂತ ಇದೆ, ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ. ಇದರಲ್ಲಿ ಯಾವುದರ ಮೇಲಾದರೂ ಒಂದು ಕ್ಲಿಕ್ ಮಾಡಿ ನೀವು. ಓಕೆ, ಇದರಲ್ಲಿ ಯಾವುದರ ಒಂದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಾವೀಗ ಮೈ ಅಡ್ಮಿಷನ್ ಡೀಟೇಲ್ ಅಂತ ನೋಡಿ ತಗೋಣ. ಅಲ್ಲಿ ನಿಮ್ಮ ಇಷ್ಟ, ಇದರಲ್ಲಿ 4 ಆಪ್ಷನ್ ಇದೆ. ಇದರಲ್ಲಿ ಯಾವುದರ ಒಂದು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಅಡ್ಮಿಷನ್ ಡೀಟೇಲ್ ಡಿಸ್ಪ್ಲೇ ಆಗ್ತದೆ. ಓಕೆ, ಇದು ಕರೆಕ್ಟಾಗಿದೆ ನೋಡ್ತಾ ಹೋಗಿ. ಇದು ಕರೆಕ್ಟಾಗಿದೆ ನೋಡ್ತಾ ಹೋದ್ಮೇಲೆ ಇಲ್ಲಿಗ ಓಕೆ, ಈಗ ಇಲ್ಲಿ ರಿವ್ಯಾಲಿಡ್ ಆಧಾರ್ ಅಂತ ಕೊಡ್ತಾ ಹೋಗಿ. ಅದೇನು ಕೊಡೋದು ಬೇಡ ನೀವು. ಇದು ಕೊಟ್ಟಾಗ ಇಲ್ಲಿಗೆ ನಿಮಗೆ ಮತ್ತೆ ರೈಟ್ ಸೈಡಲ್ಲಿ 3 ಗೆರೆಗಳು ಕಾಣ್ತಾ ಇದೆ. ನಿಮಗೆ ನೋಡ್ತಾ ಹೋಗಿ ಇಲ್ಲಿ ರೈಟ್ ಸೈಡಲ್ಲಿ 3 ಗೆರೆಗಳು ಕಾಣ್ತಾ ಇದೆ. ಆಯಿತಾ, ಈ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅಕಾಡೆಮಿಕ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ. ಇದರಲ್ಲಿ ಮತ್ತೆ ಸಬ್ ಆಪ್ಷನ್ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ. ಓಕೆ, ಈ ಕೋರ್ಸ್ ರಿಜಿಸ್ಟ್ರೇಷನ್ ಕಂಡಾಗ ಇಲ್ಲಿ ನಿಮ್ಮ ಡೀಟೇಲ್ಸ್ ಫುಲ್ ತೋರಿಸ್ತಾ ಇದೆ. ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿಗ ಸೆಲ್ ಸ್ಕೀಮ್ ಅಂತೇಳಿ ಬರ್ತಾ ಇದೆ. ಓಕೆ, ಇಲ್ಲಿ ಸ್ಕೀಮ್ ಅಂತ ನೋಡ್ತಾ ಹೋಗಿ ಈ ಸ್ಕೀಮ್ ಯಾವುದು ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಸ್ಕೀಮ್ ಅಂತ ಕಾಣ್ತಾ ಇದೆ. ಇದರಲ್ಲಿ ಸೆಲೆಕ್ಟ್ ಅಂತೇಳಿ ಆಪ್ಷನ್ ಇದೆ. ಓಕೆ, ಈ ಭಾಗವನ್ನು ನೋಡಿ, ಸೆಲೆಕ್ಟ್ ಅಂತೇಳಿ ಆಪ್ಷನ್ ಇದೆ. ಇದ್ರ ಮೇಲೆ ನಾವೀಗ ಒಂದು ಕ್ಲಿಕ್ ಮಾಡೋಣ. ಇಲ್ಲಿ 2 ಆಪ್ಷನ್ಸ್ ಬರ್ತಾ ಇದೆ, NEP ಮತ್ತು SCP 2024 ಅಂತೇಳಿ. ನೀವೀಗ ಫಸ್ಟ್ ಇಯರ್ ಪದವಿಲಿರೋದ್ರಿಂದ SCP 2024 ಸ್ಟೇಟ್ ಎಜುಕೇಷನ್ ಪಾಲಿಸಿ 2024 ಅಂತ ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲಿ ಸೇವ್ ಅಂತ ಕೊಡಿ. ಪಕ್ಕದಲ್ಲೇ ಸೇವ್ ಕಾಣ್ತಾ ಇದೆ, ಅಲ್ಲಿ ಸೇವ್ ಅಂತ ಕೊಡಿ. ಇಲ್ಲಿ SR ಅಂತ ಕೇಳ್ತಿದೆ, ಎಸ್ ಅಂತಲೇ ಕೊಡಿ. ಓಕೆ, ನೀವೀಗ ಸೇವ್ಡ್ ಸಕ್ಸಸ್ಫುಲಿ, ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಕಾಣ್ತಾ ಇದೆ. ಓಕೆ ಅಂತ ಕೊಡಿ. ಓಕೆ, ಇದನ್ನು ಕೊಟ್ಟ ನಂತರದಲ್ಲಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತೇಳಿ. ನೋಡಿ, ಈಗ ಕ್ಲೀನಾಗಿ ನೋಡ್ತಾ ಹೋಗಿ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಇವಾಗ ನಿಮಗೆ ಡಿಸ್ಪ್ಲೇ ಆಗ್ತದೆ. ಇದು ಇಂಪಾರ್ಟೆಂಟಾಗಿ ಬರಬೇಕಾಗಿದೆ ನಿಮಗೆ. ನೀವು ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೋರ್ಸ್ ರಿಜಿಸ್ಟ್ರೇಷನ್ ಆಪ್ಷನ್ ಕಾಣುತ್ತೆ. ಓಕೆ, ಇಲ್ಲಿ ಕ್ಲೋಸ್ ಮಾಡಿ. ಈಗ ಕೋರ್ಸ್ ರಿಜಿಸ್ಟ್ರೇಷನ್ ಇಲ್ಲಿ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಾಣ್ತಾ ಇದೆ. ಇಲ್ಲಿ ನಿಮ್ಮದು ಆಪ್ಷನ್ ಯಾವುದು ಅಂತ ಕರೆಕ್ಟಾಗಿ ನೋಡ್ತಾ ಹೋಗಿ. ನಿಮ್ಮದು HEP, HES, HKS ಅಥವಾ CBZ, PCM ಯಾವುದಿದೆ ನೋಡ್ತಾ ಹೋಗಿ. ಇಲ್ಲಿ ಕಾಣ್ತಾ ಇದೆ ನಿಮ್ಮದು ಕಾಂಬಿನೇಷನ್ ಯಾವುದು ಅಂತೇಳಿ. ಓಕೆ, ಇದಾದ ನಂತರದಲ್ಲಿ ನಿಮಗೆ ಕೋರ್ಸ್ ಕ್ರೆಡಿಟ್ ಮ್ಯಾಕ್ಸಿಮಮ್ ಅಂತ ಕಾಣ್ತಾ ಇದೆ, ಮಿನಿಮಮ್ 26 ಅಂತಿದೆ, ಇವೆಲ್ಲ ಕೂಡ ಇದೆ. ಇದಾದ ನಂತರದಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ಗಳು ತೋರಿಸ್ತಾ ಇದೆ. ಕನ್ನಡ ಲ್ಯಾಂಗ್ವೇಜ್ ಅಂತೇಳಿ, ಉರ್ದು ಲ್ಯಾಂಗ್ವೇಜ್, ಸಂಸ್ಕೃತ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಸ್ಟ್ರಿ, ಸೋಷಾಲಜಿ ಆಪ್ಷನ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಅದೆಲ್ಲದೂ ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಮೇಜರ್ ಸಬ್ಜೆಕ್ಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ. ಇವ್ರದ್ದು ಹಿಸ್ಟ್ರಿ, ಸೋಷಾಲಜಿ, ಕನ್ನಡ ಆಗಿರೋದ್ರಿಂದ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಮತ್ತು ಎನ್ವೈರನ್ಮೆಂಟ್ ಸೈನ್ಸ್ ಅದು ಕೂಡ ಸೆಲೆಕ್ಟ್ ಆಗಿದೆ. ಅದು ಬಿಟ್ಟು ನೀವೀಗ ಸೆಲೆಕ್ಟ್ ಮಾಡಬೇಕಾಗಿರೋದು ನಿಮ್ಮ ಲ್ಯಾಂಗ್ವೇಜಸ್ ಯಾವುದು ಅಂತೇಳಿ. ನಿಮ್ಮ ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜಸ್ ಬರುತ್ತೆ. ಒಂದು ಕನ್ನಡ ಅಂತ ಅಂದ್ಕೊಂಡು ಇವ್ರದ್ದು ಲ್ಯಾಂಗ್ವೇಜ್ ಕನ್ನಡ ಆಗಿದೆ, ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಉರ್ದು ಯಾವುದು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದೆ, ಇಂಗ್ಲೀಷ್ ಅಥವಾ ಉರ್ದು ಯಾವುದಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಂಸ್ಕೃತ ಅಂತ ಇದೆ, ಮತ್ತು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲೂ ಕೂಡ ನೋಡ್ತಾ ಹೋಗೋದಾಗಿದೆ. ಇಲ್ಲಿ ಕೋರ್ಸ್ ಪೇಪರ್ 2 ಅಂತ ಕಾಣ್ತಾ ಇದೆ. ಇಲ್ಲಿಗೆ ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಕೋರ್ಸ್ ಪೇಪರ್ 1ಅಲ್ಲಿ ನಾವು ಕನ್ನಡ ಸೆಲೆಕ್ಟ್ ಮಾಡಿದ್ವಿ, ಕೋರ್ಸ್ ಪೇಪರ್ 2 ಇವ್ರದ್ದು ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದೆ. ಓಕೆ, ಎರಡು ಕೂಡ ಸೆಲೆಕ್ಟ್ ಮಾಡಿದ್ವಿ. ಇವ್ರದ್ದು ಉಳಿದ ಸಬ್ಜೆಕ್ಟು ಮೇಜರ್ ಸಬ್ಜೆಕ್ಟ್ ಆಗಿದೆ. ಇವ್ರದ್ದು ಆಪ್ಷನ್ಸ್ HSK, ಹಿಸ್ಟ್ರಿ, ಸೋಷಾಲಜಿ, ಕನ್ನಡ ಆಗಿದೆ. ಅವೆಲ್ಲದೂ ಕೂಡ ಕ್ಲಿಯರಾಗಿ ಸೆಲೆಕ್ಟ್ ಆಗಿದೆ. ಇದಾದ ನಂತರದಲ್ಲಿ ಮೇಲ್ಗಡೆ ಕೋರ್ಸ್ ಕ್ರೆಡಿಟ್ಸ್ ಅಂತೇಳಿ, ಟೋಟಲ್ ಕ್ರೆಡಿಟ್ಸ್ ಅಂತೇಳಿ
26 ಪಾಯಿಂಟ್ಸ್ ಇದೆ. ಇದು 26 ಕ್ರೆಡಿಟ್ಸ್ ಬರಬೇಕು. ಅದು ಬಂದಿದೆ ಅಂದರೆ ನೀವೀಗ ಸಬ್ಮಿಟ್ ಮಾಡಿ. ಓಕೆ, ಸಬ್ಮಿಟ್ ಮಾಡಿದ ನಂತರದಲ್ಲಿ ಆರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಎಸ್ ಅಂತೇಳಿ ಕೊಡಿ. ಓಕೆ, ಎಸ್ ಅಂತ ಕೊಟ್ಟು ಕೂಡಲೇ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತಾ ಇದೆ. ಇದು ಓಕೆ ಕೊಡಿ. ಇದಾದ ನಂತರದಲ್ಲಿ ಈ ಮೆಸೇಜ್ ನಿಮ್ಮ ಕಾಲೇಜಿ ಲಾಗಿನಿಗೆ ಹೋಗಿರುತ್ತೆ. ಅವರು ಅಪ್ರೂವ್ ಕೊಟ್ಟ ನಂತರದಲ್ಲಿ ನೀವು ಫೀಸ್ ಕಟ್ಟೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಓಕೆ, ಅದಾದ ನಂತರದಲ್ಲಿ ನೀವು ಫೀಸ್ ಕಟ್ಟೋದು ಹೇಗೆ ಅಂತೇಳಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.